ಯಾಕೆಂದ್ರೆ ನಾನು LLB ಮೈಸೂರಲ್ಲಿ ಓದ್ತಾ ಇರ್ಬೇಕಾದ್ರೆ ನನಗೆ 1 ವರ್ಷ ನಾನು ಡಿಬಾರು ಕೂಡ ಆಗಿದ್ದೆ. ಕಾಲೇಜಿಗೆ ಬರ್ತಾ ಇಲ್ಲ ಅಂತ ಇದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಇಲ್ಲಿಗೆ ಬಂದು ರಾಯರ್ನ ಬೇಡಿಕೆ ಆದ ತಕ್ಷಣ ನಾನು 15 ದಿನದಲ್ಲೇ ನಾನು ಎಕ್ಸಾಮ್ ಕೂಡ ಪಾಸ್ ಆಗಿದ್ದೆ. 4.5 ವರ್ಷದಿಂದ 2021ರಿಂದ ಈ ಕ್ಷೇತ್ರಕ್ಕೆ ನಾನು ಬರ್ತಾ ಇದ್ದೀನಿ. ಮೊದಲು ಇಲ್ಲಿಗೆ ಬರೋಕ್ಕೆ ಮುಂಚೆ ನಾನು ಆಟೋ ಡ್ರೈವರ್ ಆಗಿ ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಅಥವಾ ಇನ್ನೂರ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೆ. ಇಲ್ಲಿಗೆ ಬಂದಮೇಲೆ ನನಗೊಂದು ಒಳ್ಳೇದಾಯ್ತಪ್ಪ ಏನಂದರೆ, ನಾನು ಇಲ್ಲಿಗೆ ಬಂದ ತಕ್ಷಣ ವಕೀಲರ LLB ಎಕ್ಸಾಮು ಕೂಡ ಪಾಸ್ ಆಯಿತು. ಅನಂತರ ನನ್ನ ವೃತ್ತಿಯಲ್ಲೂ ಕೂಡ ನನ್ನನ್ನು ರಾಯರು ಕೈ ಹಿಡಿದು ನಡೆಸ್ತಾ ಇದ್ದಾರೆ. ನಾನು ಮೂಲ ಮಟ್ಟಕ್ಕೆ ತುಂಬ ವರ್ಷಗಳಿಂದ ನಾನು ನನ್ನ ಹೆಂಡತಿ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಆದರೆ ಇಲ್ಲಿಗೆ 4.5 ವರ್ಷದಿಂದ ಇಲ್ಲಿಗೆ ಬಂದಮೇಲೆ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ನಾನು ಕಂಡಿದ್ದೀನಿ. ಮತ್ತು ಈ ರಾಜ್ಯದಲ್ಲಿ ಎಲ್ಲ ಅನೇಕ ಮಠಗಳಿದ್ದಾವೆ, ಅಲ್ಲೆಲ್ಲೂ ಕೂಡ ತೆಂಗಿನಕಾಯಿ ಕಟ್ಟಿ ಈ ಥರದ ಒಂದು ಪ್ರಕ್ರಿಯೆ ಎಲ್ಲೂ ಇಲ್ಲ. ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ, ಏನೋ ಒಂದು ಮನಸ್ಸಲ್ಲಿ ನಾವು ಅರಸ್ಕೊಳ್ತೀವಿ ಅಥವಾ ಏನು ಬಯಕೆಗಳನ್ನ ಈಡೇರಿಸ್ಬೇಕು ಅಂತ ರಾಯರಲ್ಲಿ ಕೇಳ್ಕೊಳ್ತೀವಿ. ಅಲ್ಲಿ ಅವರೆಲ್ಲ ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿ ಜೋಶಿಯವರ ಒಂದು ಮಾರ್ಗದರ್ಶನದಲ್ಲಿ ಇಂತಿಷ್ಟು ವಾರಗಳು ಅಂತೇಳಿ ಅವ್ರು ಹೇಳ್ತಾರೆ. ಆ ರೀತಿ ಇಲ್ಲಿ ಸಂಕಲ್ಪವನ್ನು ಮಾಡೋದ್ರಿಂದ ಮಾಡಿ ಇಷ್ಟು ವಾರ ಅಂದರೆ 18 ವಾರ, 11 ವಾರ ಅಥವಾ 21 ವಾರಗಳನ್ನು ಸಂಕಲ್ಪವನ್ನು ಮಾಡಿ ಕೊನೆಗೆ ಅರ್ಪಿಸುವುದರೊಳಗೆ ನಾವೇನೆಲ್ಲ ಕೋರಿಕೆಗಳನ್ನ ಹಂಬಿಸ್ಕೊಂಡಿದ್ವಿ ಅದು 4ನೇ ವಾರಕ್ಕೆ, 5ನೇ ವಾರಕ್ಕೆ ಅಥವಾ 6ನೇ ವಾರಕ್ಕೆ ಯಾವುದಾದ್ರೂ ಒಂದು ವಾರದಲ್ಲಿ ರಾಯರು ತಮ್ಮ ಸೇವೆಯನ್ನು ಒಪ್ಪಿ ಅವರಿಗೆ ಒಂದು ಒಳ್ಳೇದು ಮಾಡ್ತಾರೆ. ಈ ಕ್ಷೇತ್ರದಲ್ಲಿ ಇನ್ನೂ ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ರಾಯರ ಸೇವೆ ಮಾಡಿ ಒಂದು ಒಳ್ಳೆಯದನ್ನು ಪಡಿಬೇಕು ಅಂತೇಳಿ ನಾನು ಬಯಸ್ಕೊಳ್ತೀನಿ. ಮತ್ತು ಇಲ್ಲಿಗೆ ಬಂದು ಏನು ನಾನು 1 ವರ್ಷದಲ್ಲೇ ಮದುವೆ ಕೂಡ ಆಯಿತು. ಅದರ ನೆಕ್ಸ್ಟ್ ಇಯರ್ ನನಗೆ ಒಬ್ಬ ಮಗ ಕೂಡ ಹುಡುತ್ತೆ. ಹಂಗಾಗಿ ನಮ್ಮ ಕುಟುಂಬ ರಾಯರ ಮೇಲೆ ಅನೇಕ ನಂಬಿಕೆ ಇಟ್ಕೊಂಡಿದ್ದೀನಿ. ನಾನು ಬದುಕಿರೋವರೆಗೂ ನಮ್ಮ ಕುಟುಂಬ ಯಾವಾಗಲೂ ರಾಯರಿಗೆ ಒಂದು ಸಂಕಲ್ಪ ಯಾವಾಗಲೂ ಪ್ರತಿದಿನ ಮಾಡೋದಕ್ಕೆ ನಾನು ಬಯಸ್ತೀನಿ. ರಾಯರ ಆಶೀರ್ವಾದ ಎಲ್ರಿಗೂ ಇರಲಿ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಬಂದು ರಾಯರ ಒಂದು ಕ್ಷೇತ್ರದ ಒಂದು ಮಹಿಮೆಯನ್ನು ತಿಳ್ಕೊಂಡು ಎಲ್ರಿಗೂ ಅವರ ಬದುಕಲ್ಲಿ ಒಂದು ರಾಯರು ಒಂದು ಒಳ್ಳೆಯದನ್ನು ಕಾಣಿಸ್ತಾರೆ. ಹಾಗೆ ನನ್ನ ಬದುಕಲ್ಲೂ ಕೂಡ ಅನೇಕ ಬದಲಾವಣೆಗಳಾಗಿವೆ. ಅದಕ್ಕೆ ರಾಯರೇ ಅಂತ ಹೇಳೋದಕ್ಕೆ ನಾನು ಯಾವಾಗಲೂ ಇದು ಪಡಿಸ್ತೀನಿ.